ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ನಾನೊಂದು ಆರೋಗ್ಯಕ್ಕೆ ಉತ್ತಮವಾದಂಥ ಒಂದೊಳ್ಳೆ ಕಷಾಯನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನಷ್ಟು ಜೀರಿಗೆ, ಒಂದೆರಡು ಮೆಣಸಿನಕಾಳು, ಒಂದು ಸ್ವಲ್ಪ ಸೋಂಪು, ಒಂದು ಸ್ವಲ್ಪ ಅಜ್ವಾನ, ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಇಷ್ಟನ್ನು ತೊಗೋತಾ ಇದ್ದೀನಿ. ನಾನಿಲ್ಲಿ ಇದನ್ನೀಗ 3 ಗ್ಲಾಸಿಗೆ ಆಗೋಷ್ಟು ಕಷಾಯ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಲೆ ಮೇಲೆ ಈಗಾಗಲೇ ಒಂದು ಪಾತ್ರೆಯಲ್ಲಿ 3 ಗ್ಲಾಸ್ ನೀರು ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ದೆ. ಇದಕ್ಕೀಗ ನಾನೀಗ ತೆಗೆದುಕೊಂಡಿರೋಂಥ ಸಾಮಾನುಗಳನ್ನೆಲ್ಲ ಇದಕ್ಕೀಗ ಹಾಕೋತಾ ಇದ್ದೀನಿ. ನೋಡಿ ಕುದಿಯೋಕ್ಕೆ ಶುರುವಾಗಿದೆ ಈಗ. ನೋಡಿ ಕುದೀತಾ ಇದೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸ್ಕೊಳ್ಳಿ. ನೋಡಿ ಈ ಕಷಾಯದ ಉಪಯೋಗನ ನಾವೀಗ ಮೊದಲನೇದಾಗಿ ತಿಳ್ಕೊಳ್ಳೋಣ. ಅತಿಯಾದ ಉಷ್ಣ ಆ್ಯಸಿಡಿಟಿ ಇದ್ದಂಥವರು ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಜೀರಿಗೆ, ಕೊತ್ತಂಬರಿ ಕಾಳು ನಮಗೆ ಗೊತ್ತಿದ್ದಂಗೆ ತುಂಬಾ ತಂಪಿನ ಅಂಶಗಳು. ಈ ತಂಪು ನಮ್ಮ ದೇಹದಲ್ಲಿರುವಂಥ ಉಷ್ಣಾಂಶವನ್ನು ತೆಗೆದುಹಾಕುತ್ತೆ. ಹಾಗೆ ಸೋಂಪಿನ ಕಾಳು ಮತ್ತು ಅಜ್ವಾನ ನಮ್ಮ ದೇಹದಲ್ಲಿ ಬೇಡದೇ ಇರೋಂಥ ಆ್ಯಸಿಡಿಟಿಯನ್ನು ತೆಗೆದುಹಾಕೋಕ್ಕೆ ತುಂಬಾ ಒಳ್ಳೇದು ಮಾಡುತ್ತೆ. ಹಾಗೆ ಮೆಣಸಿನಕಾಳು ಕೂಡ ನಮ್ಮ ದೇಹದಲ್ಲಿರೋಂಥ ಕಫನ ತೆಗೆಯೋಕ್ಕೆ ಸಹಾಯಕವಾಗಿದೆ ಅಂತ ಹೇಳ್ಬೋದಾಗಿದೆ. ನೋಡಿ ಈಗ ಕಷಾಯ ಕೂಡ ಕುದೀತಾ ಇದೆ. ನಾವು ಹಾಕಿರೋ ಸಾಮಗ್ರಿಗಳಿಂದ ಕುದಿ ಬಂದು ಬಣ್ಣ ಕೂಡ ಬದಲಾಯಿಸಿದೆ. ನೋಡಿ ಈ ರೀತಿಯಾಗಿ ರೆಡಿ ಆಗುತ್ತೆ. ನಾವು ಶೋಧಿಸ್ಕೊಂಡು ಒಂದು ಲೋಟಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೋಬೋದಾಗಿದೆ. ಹೀಗೆ ನಾವು ಕುಡಿಬೋದಾಗಿದೆ. ಬಿಸಿ ಬಿಸಿಯಾಗಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಹಾಗೆ ಕುಡಿಯೋಕ್ಕೆ ಸರಿಯಾಗಲ್ಲ ಅಂದರೆ ಬೇಕಾದರೆ ಬೆಲ್ಲ ಅಥವಾ ಸಕ್ಕರೆನ ಹಾಕೋಬೋದು. ಮತ್ತು ಬೇಕಾದರೆ ನಮಗೆ ಬೇಕನ್ನಿಸಿದ್ರೆ ಹಾಲು ಹಾಕಿ ಕುದಿಸ್ಕೋಬೋದು. ಬೇಕನ್ನಿಸಿದ್ರೆ ಬೇಡ, ಇಲ್ಲ ನಾವು ಹಾಗೆ ಕುಡಿತೀವಿ ಅಂದರೆ ಕೂಡ ಹಾಗೆ ಕೂಡ ಇದನ್ನು ಕುಡಿಬೋದಾಗಿದೆ. ಪ್ರತಿದಿನ ಬೆಳಗ್ಗೆ ನಾವು ಇದನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಟೀ ಕಾಫಿ ಕುಡಿಯೋ ಬದಲಿಗೆ ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ತುಂಬಾ ಆರೋಗ್ಯಕ್ಕೆ ತುಂಬ ಹೆಲ್ತಿ ಅಂತ ಹೇಳ್ತೀನಿ ನಾನು ಇದನ್ನು. ಈ ಡ್ರಿಂಕು ತುಂಬಾ ಚೆನ್ನಾಗಿದೆ. ನಾವು ಕೂಡ ಮನೇಲಿ ಟೀ ಕಾಫಿ ಬೆಳಗ್ಗೆನೇ ಕುಡಿಯೋದಿಲ್ಲ. ಎಲ್ಲರೂ ಕೂಡ ಇದನ್ನೇ ನಾವು ಮನೇಲಿ ಕುಡಿಯೋದು. ತುಂಬಾ ನಮಗೆ ಒಳ್ಳೆ ರೀತಿಯಾದಂಥ ರಿಸಲ್ಟ್ ಕೂಡ ಇದರಿಂದ ನಾವು ಪಡ್ಕೊಂಡಿದ್ದೀವಿ. ದೇಹಕ್ಕೆ ನೋಡಿ, ಈಗ ನಿಮಗೆ ಗೊತ್ತಿದ್ದಂಗೆ ಬೇಸಿಗೆಗಾಲ, ಈಗ ಬಿಸಿಲು ಹೆಚ್ಚಿರೋದ್ರಿಂದ ಈ ಥರದ ಕಷಾಯಗಳು ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ ಮನೇಲಿ ಟ್ರೈ ಮಾಡಿ. ಎಲ್ರಿಗೂ ಧನ್ಯವಾದಗಳು.